ಹಾಗೆಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ಇದೆ 28ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಭಾನುವಾರದಿಂದ ನಡೆಯುವಂಥದ್ದು. ಆ್ಯಂಡ್ ಹೋಸ್ಟ್ ಆಗಿ ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಾಡಲ್ಲ ಸೀಸನ್ 12ರಿಂದ ಅಂತ ಹೇಳಿದರು. ಬಟ್ ಬಿಗ್ ಬಾಸ್ ತಂಡದವರು ಮತ್ತೆ ಅವ್ರಿಗೆ ಮನವೊಲಿಸಿ ಆ್ಯಂಡ್ ಅವರ ಒಂದು ಕಂಡೀಷನ್ಗಳಿಗೆ ಓಕೆ ಅಂತ ಅಂದಮೇಲೆ ಸುದೀಪ್ ಸರ್ ಒಪ್ಕೊಂಡಿರುವಂಥದ್ದು. ಬಿಗ್ ಬಾಸ್ ಸೀಸನ್ 15ರವರೆಗೂ ಕೂಡ ನಾನೇ ಹೋಸ್ಟ್ ಆಗಿ ಮಾಡ್ತೀನಿ ಅಂತ. ಅಗೇನ್ ಬಿಗ್ ಬಾಸ್ ಸೀಸನ್ 12 ಕೂಡ ಬಿಗ್ ಬಾಸ್ ಅಂತ ಹೆಸರು ವಾಸಿಯಾಗಿರುವಂಥ ಸುದೀಪ್ ಅವರೇನೆ. ಸೊ ಬಿಗ್ ಬಾಸ್ ಸೀಸನ್ 12 ಕೂಡ ಅವರೇ ಹೋಸ್ಟ್ ಮಾಡುವಂಥದ್ದು, ಇನ್ಕ್ಲೂಡಿಂಗ್ 4 ಸೀಸನ್. ಓಕೆ, ಸೊ ಇದ್ರ ಮಧ್ಯೆ ಬಿಗ್ ಬಾಸ್ ಸೀಸನ್ 12ರ ಒಂದು ಕಂಟೆಸ್ಟೆಂಟ್ಗಳ ಲಿಸ್ಟ್ಗಳು ಸಿಕ್ಕಾಪಟ್ಟೆ ಓಡಾಡ್ತಿರುವಂಥದ್ದು. ಅದರಲ್ಲಿ ಕೆಲವು ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನೋವಂಥ ಒಂದು ಚಾನ್ಸಸ್ಗಳು ಜಾಸ್ತಿ ಇರುವಂಥದ್ದು. ಅದ್ರ ಬಗ್ಗೆ ಮಾತಾಡೋಣ. ಇದ್ರ ಜೊತೆಗೆ ತೆಲುಗು ಬಿಗ್ ಬಾಸಲ್ಲಿ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕಾಂಟ್ರವರ್ಸಿಗಳು ಅಥವಾ ಕಿತ್ತಾಟಗಳು ಸೌಂಡ್ ಮಾಡ್ತಿದೆ ಅಂತ ಹೇಳ್ಬೋದು. ನಮ್ಮ ಒಂದು 2 ಸೀಸನ್ಗಳಲ್ಲಿ ಬಿಗ್ ಬಾಸ್ ಸೀಸನ್ 10 ಮತ್ತು 11ರಲ್ಲಿ ಯಾವ ಮಟ್ಟದಲ್ಲಿ ಟಾಸ್ಕ್ ವಿಚಾರದಲ್ಲಿ ಅಲ್ಲಿ ಕಿತ್ತಾಟಗಳು ಮತ್ತು ಜಗಳಗಳು, ಫೈಟ್ಗಳು, ಹೊಡೆದಾಟಗಳು ನಡೀತಾ ಇತ್ತು. ಅಗೇನ್ ಇವಾಗೂ ಕೂಡ ತೆಲುಗು ಒಂದು ಬಿಗ್ ಬಾಸಲ್ಲಿ ಆ ಒಂದು ಪ್ಯಾಟರ್ನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಇದು ಯಾವುದೇ ಬಿಗ್ ಬಾಸ್ ಶೋಗೆ ಒಳ್ಳೇದಲ್ಲ ಅಂತಲೇ ಹೇಳ್ತೀನಿ. ಬಿಕಾಸ್ ಹೊಡಿ ಬಡಿ ಆಟ ಇರಬಾರ್ದು. ಒಂದು ಮನೋರಂಜನೆ ಆದರೂ ಆಗಿರ್ಬೋದು, ಕಂಟೆಂಟ್ ಇರುವಂಥ ಒಂದು ಬಿಗ್ ಬಾಸ್ ಸೀಸನ್ ಆಗಬೇಕೆ ಹೊರತು ಒಲ್ಲಿ ಕಾಂಟ್ರವರ್ಸಿ, ನೆಗೆಟಿವಿಟಿ ಇರುವಂಥ ಒಂದು ಬಿಗ್ ಬಾಸ್ ಆಗಬಾರ್ದು. ಬಿಕಾಸ್ ಆ ರೀತಿಯಲ್ಲಿ ಆದರೆ ಏನಾಗುತ್ತೆ ಅಂತ ಆಲ್ರೆಡಿ ನೋಡಿದರೆ, ಪಬ್ಲಿಸಿಟಿನೂ ಸಿಗುತ್ತೆ, TRP ಸಿಗುತ್ತೆ. ಬಟ್ ಒಂದು ಜನಗಳ ಒಂದು ಇದರಲ್ಲಿ ಬಿಗ್ ಬಾಸ್ ಶೋ ಮೇಲೆ ಕೆಟ್ಟದಾಗಿರುವಂಥ ಹೆಸರು ಬರುತ್ತೆ. ಅದಕ್ಕೋಸ್ಕರನೇ ಸುದೀಪ್ ಸರ್ 2 ಸೀಸನ್ ನೋಡಿ ಅವ್ರಿಗೂ ಬೇಸತ್ತು. ಬಿಗ್ ಬಾಸ್ ಇದರಿಂದನೇ ಹೊರಗಡೆ ಹೋಗಬೇಕು ಅನ್ನೋವಂಥ ಒಂದು ಪ್ಲ್ಯಾನ್ ಮಾಡಿದರು. ಬಟ್ ಇವಾಗ ನೋಡ್ತಾ ಇದ್ದರೆ ತೆಲುಗು ಬಿಗ್ ಬಾಸಲ್ಲಿ ಅದೇ ನಡೀತಿರುವಂಥದ್ದು. ರೀಸೆಂಟಾಗಿ ಕೆಲವೊಂದು ಎಪಿಸೋಡ್ಗಳು ನೋಡ್ತಾ ಇದ್ದರೆ ಅಲ್ಲಿ ಬಿಗ್ ಬಾಸ್ ತೆಲುಗುನಲ್ಲಿ ಕನ್ನಡದವರು ಒಂದು ಸ್ವಲ್ಪ ಜನ ಹೋಗಿದ್ದಾರೆ ಕಂಟೆಸ್ಟೆಂಟ್ ಆಗಿ. ಅದರಲ್ಲಿ ಮುಖ್ಯವಾಗಿ ಮಾತಾಡಿದರೆ ಅಲ್ಲಿ ಸಂಜನಾ ಅವರು, ಆ್ಯಕ್ಟ್ರೆಸ್ ಸಂಜನಾ ಅವರು ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಬೇರೆ ಭಾಷೆಗಳಲ್ಲೂ ಕೂಡ ಮಾಡಿದ್ದಾರೆ. ಅವರು ಕೂಡ ಬಿಗ್ ಬಾಸ್ ಶೋನಲ್ಲಿ ಹೋಗಿದ್ದಾರೆ. ಟಾಸ್ಕ್ ಒಂದು ಸಮಯದಲ್ಲಿ ಅವರಿಗೆ ಒಬ್ಬ ಸಹಸ್ಪರ್ಧಿ ಸುಮಿತ್ ಶೆಟ್ಟಿ ಅಂತ ಅನಿಸುತ್ತೆ, ಅವರು ಹಿಟ್ ಮಾಡ್ತಾರೆ. ಆ ಒಂದು ಟಾಸ್ಕ್ ವಿಚಾರದಲ್ಲಿ ತೊಗೊಳಕ್ಕೆ ಹೋದರೆ ಒಂದು ರೀತಿಯಲ್ಲಿ ಬಿಗ್ ಬಾಸ್ ತೆಲುಗುನಲ್ಲಿ ನೋಡ್ತಾ ಇದ್ರೆ ಇವಾಗಿನ ಪರಿಸ್ಥಿತಿನಲ್ಲಿ ಫಿಸಿಕಲ್ ಆಗಿರುವಂಥ ಟಾಸ್ಕ್ಗಳು ಜಾಸ್ತಿ ಕೊಡ್ತಿದ್ದಾರೆ. ಅಲ್ಲಿ ಒಂದು ಓನರ್ ಮತ್ತು ಟೆನೆಂಟ್ಸ್ ಅಂತ ಒಂದು 2 ಗ್ರೂಪ್ಗಳನ್ನ ಮಾಡಿದ್ದಾರೆ. ಅಲ್ಲಿ ಟೆನೆಂಟ್ಸ್ ಅವರು ಓನರ್ಸ್ ಆಗಿ ಹೋಗಬೇಕು ಬಿಗ್ ಬಾಸ್ ಮನೆ ಒಳಗಡೆಗೆ ಅಂತಂದರೆ ಅಲ್ಲಿ ಟಾಸ್ಕ್ ವಿನ್ ಆಗಿ ಹೋಗಬೇಕಾಗುತ್ತೆ. ಆ ಒಂದು ಟಾಸ್ಕ್ ಸಮಯದಲ್ಲಿ ಸಂಜನಾ ಅವರು ಇನ್ನೊಂದು ಸ್ಪರ್ಧೆಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಇನ್ನೊಬ್ಬರ ಒಂದು ಆ ಬಾಸ್ಕೆಟ್ ಇರುವಂಥ ಪ್ರಾಪರ್ಟಿನ ಕದಿಯಕ್ಕೆ ಹೋದಾಗ ಅಲ್ಲಿ ಸುಮಿತ್ ಶೆಟ್ಟಿ ಅವರನ್ನ ಒಂದು ಇದರಿಂದ ಅವ್ರಿಗೆ ಏಟು ಬೀಳುತ್ತೆ ಸಂಜನಾ ಅವ್ರಿಗೆ. ಅದಕ್ಕೋಸ್ಕರ ಅಲ್ಲಿ ಸುಮಿತ್ ಶೆಟ್ಟಿ ಅವ್ರಿಗೆ ಅಲ್ಲಿ ಯಾರು ರೆಫ್ರಿ ಆಗಿರ್ತಾರೆ ಅವರು ಆ ಒಂದು ಟಾಸ್ಕಿಂದನೇ ಎಲಿಮಿನೇಟ್ ಮಾಡ್ತಾರೆ. ಇಂಥ ಒಂದು ಘಟನೆಗಳು ಕೂಡ ಅಲ್ಲಿ ನಡೀತಾ ಇದೆ. ಬಟ್ ಇದು ಒಳ್ಳೇದಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಕಿರುಚಾಟಗಳು ನಡೀತಿರುವಂಥದ್ದು ತೆಲುಗು ಬಿಗ್ ಬಾಸಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಅವರು ಕೂಡ ಅಷ್ಟೇ ಒಂದು ನೆಗೆಟಿವಿಟಿ ರೀತಿಯಲ್ಲೇ ಒಂದು ಪ್ಯಾಟರ್ನ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಇದು ಒಳ್ಳೆಯದಲ್ಲ. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋನಲ್ಲಿ ಜನರ ಒಂದು ಮನಸ್ಸನ್ನು ಗೆಲ್ಲಬೇಕು ಅಂತಂದರೆ ಈ ರೀತಿ ಗೆಲ್ಲುವಂಥದ್ದಲ್ಲ. ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಗೆಲ್ಲಬೇಕು ಅಂತ ನನಗನ್ಸುತ್ತೆ. ಓಕೆ, ಇದು ತೆಲುಗು ಬಿಗ್ ಬಾಸ್ ಅಂದರೆ. ಇನ್ನು ಕನ್ನಡದ ಬಿಗ್ ಬಾಸ್ ವಿಚಾರಕ್ಕೆ ಬಂದರೆ ಸಿಕ್ಕಾಪಟ್ಟೆ ಹೆಸರುಗಳು ಓಡಾಡ್ತಿದೆ. ಲಿಸ್ಟ್ಗಳೆಲ್ಲ ಸುಮಾರು ನೋಡಿದರೆ ಆ ಕಂಟೆಸ್ಟೆಂಟ್ ಬರ್ತಾರೆ, ಈ ಕಂಟೆಸ್ಟೆಂಟ್ ಬರ್ತಾರೆ ಅಂತ. ಬಟ್ ಇವಾಗ ಒಂದು ಫೈನಲ್ ಆಗಿರುವಂಥ ಒಂದು ಕಂಟೆಸ್ಟೆಂಟ್ ಲಿಸ್ಟನ್ನು ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಪ್ರಕಾರ ಮಾತಾಡೋದಾದರೆ ಇಲ್ಲಿ ಕೆಲವು ಕಂಟೆಸ್ಟೆಂಟ್ಗಳು ರಿಪೀಟೆಡ್ ಆಗಿ ಬರ್ತಿರುವಂಥದ್ದು. ರಿಪೀಟೆಡ್ ಆಗಿ ಬಂದಿರುವಂಥ ಒಂದು ಕಂಟೆಸ್ಟೆಂಟ್ಗಳು ಮೇ ಬಿ ಅವ್ರು ಬರೋವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಓಕೆ, ಈ ಒಂದು ಫೈನಲ್ ಕಂಟೆಸ್ಟೆಂಟ್ ಲಿಸ್ಟ್ನ ನೋಡ್ತಾ ಇದ್ದರೆ ಮೊದಲನೇದಾಗಿ ನೋಡೋದಾದರೆ ಬಾಳು ಬೆಳಗುಂದಿ ಅಂತ ನೋಡ್ತಿದ್ದಾರೆ. ಆ್ಯಂಡ್ ಬಾಳು ಬೆಳಗುಂದಿ ಅವರು ಬಿಗ್ ಬಾಸ್ ಸೀಸನ್ 12ಕ್ಕೆ ಬರ್ತಾರೆ ಅಂತ ಈ ಲಿಸ್ಟ್ ಹೇಳ್ತಾ ಇದೆ. ಬಟ್ ನನ್ನ ಪ್ರಕಾರ ಡೌಟ್ ಅವ್ರು ಬರೋವಂಥದ್ದು. ಬಿಕಾಸ್ ಅವರು ರೀಸೆಂಟ್ ಒಂದು ಇಂಟರ್ವ್ಯೂಲ್ ನೋಡಿರುವಂಥದ್ದು, ನನಗೆ ಬಿಗ್ ಬಾಸ್ಗಿಂತ ಫ್ಯಾಮಿಲಿ ಮುಖ್ಯ ಅಂತ ಹೇಳಿರೋ ಒಂದು ವಿಚಾರದಲ್ಲಿ ತೊಗೊಳಕ್ಕೆ ಹೋದರೆ ಅವರು ಬಿಗ್ ಬಾಸ್ಗೆ ಬರೋವಂಥದ್ದು ತುಂಬ ಕಮ್ಮಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅವ್ರಿಗೆ ಅಪ್ರೋಚ್ ಹೋಗಿದೆಯಾ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಅವರು ಒಂದು ರಿಯಾಕ್ಷನ್ ನೋಡ್ತಾ ಇದ್ದರೆ ಬರೋವಂಥದ್ದು ಡೌಟು ಅಂತ ಹೇಳ್ತೀನಿ. ಜೊತೆಗೆ ಸುನೀಲ್ ಸಿಂಗರ್ ಅವರು ಇವರು ಜಿ ಕನ್ನಡದಲ್ಲಿ ರೀಸೆಂಟಾಗಿ ಒಂದು ಶೋನಲ್ಲಿ ಅವ್ರಿಗೆ ವಿನ್ ಆಗಿದ್ರು ಅಂತ ಅನಿಸುತ್ತೆ ಜಿ ಕನ್ನಡದಲ್ಲಿ. ಅವರು ಮೇ ಬಿ ಅವರಿಗೆ ಅಪ್ರೋಚ್ ಮಾಡಿದ್ರೆ ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಖಾಲಿ ಇರ್ತಾರೆ. ಆ್ಯಂಡ್ ಅವ್ರು ಯಾವ ಒಂದು ಬೇರೆ ಶೋಗಳಲ್ಲಿ ಅಥವಾ ಒಂದು ಸಿನಿಮಾದಲ್ಲಿ ಹಾಡಾಡಿರುವಂಥದ್ದನ್ನ ಎಲ್ಲೂ ನೋಡಿಲ್ಲ. ಮೇ ಬಿ ಅವರು ಶೋಗಳಿಂದನೇ ಸ್ವಲ್ಪ ದುಡ್ಡು ಮಾಡ್ಕೋಬೇಕು ಅಥವಾ ಪಾಪ್ಯುಲಾರಿಟಿ ತೊಗೊಬೇಕು ಅನ್ನೋ ವಿಚಾರದಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಮೇ ಬಿ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ಬರ್ತಾರೆ ಅಂತ ನನಗನ್ಸುತ್ತೆ. ಇವ್ರ ಜೊತೆಗೆ ಅಮೃತ ರಾಮಮೂರ್ತಿ ಅಂತ ಇವರು ಕೂಡ ಸೀರಿಯಲ್ ಬ್ಯಾಕ್ಗ್ರೌಂಡು. ಇವ್ರನ್ನ ಅಪ್ರೋಚ್ ಮಾಡಿದರೆ ಅವ್ರು ಏನಾದರೂ ಖಾಲಿ ಇದ್ದರೆ ಖಂಡಿತ ಬರ್ಬೋದು ಅಂತ ಅನಿಸುತ್ತೆ. ಜೊತೆಗೆ ಧನುಷ್ ಅಂತ ಇವ್ರ ಹೆಸರು ರೀಸೆಂಟಾಗಿ ಸ್ವಲ್ಪ ಜಾಸ್ತಿ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಬರ್ತಾರೆ ಅಂತ. ಮೇ ಬಿ ಇವರು ಸೀರಿಯಲ್ ಬ್ಯಾಕ್ಗ್ರೌಂಡು ಅದು ಕಲರ್ಸ್ ಕನ್ನಡದಲ್ಲಿ ಮಾಡಿರೋದ್ರಿಂದ ಇವರು ಕೂಡ ಒಂದು ಚಾನ್ಸ್ ಸಿಗ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ದೀಪಿಕಾ ಗೌಡ ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಹೆಸರು ಮಾಡಿದಂಥವ್ರು. ಅಗೇನ್ ಇವರು ಶಾರ್ಟ್ ಫಿಲಮ್ಸು ಅದು ಇದು ಮಾಡ್ಕೊಂಡಿದ್ದಂಥ
ಮಾಡಿದಂಥವ್ರು. ಸೊ ಇವರು ಕೂಡ ಅಪ್ರೋಚ್ ಆಗಿದೆ ಆ್ಯಂಡ್ ಬರೋವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಇದ್ರ ಮಧ್ಯೆ ವಿಜಯ್ ಸೂರ್ಯ, ಸೊ ತುಂಬ ಒಂದು ದೊಡ್ಡ ಹೆಸರು, ಸೊ ಧಾರಾವಾಹಿ ಒಂದು ಲೋಕದಲ್ಲಿ, ಜೊತೆಗೆ ಒಂದು 2-3 ಸಿನಿಮಾ ಕೂಡ ಮಾಡಿದ್ದಾರೆ. ಸಿನಿಮಾದಲ್ಲಿ ಅಂಥ ಹೆಸರು ಕಂಡಿಲ್ಲ ಅಂದರೂ ಕೂಡ ಸೊ ಧಾರಾವಾಹಿಗಳಲ್ಲಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥವ್ರು. ಆ್ಯಂಡ್ ರೀಸೆಂಟಾಗಿ ಒಂದು ಧಾರಾವಾಹಿ ಕೂಡ, ಒಂದು ಕರಿಮಣಿ ಅಂತ ಅನ್ಸುತ್ತೆ, ಮೇ ಬಿ ಗೊತ್ತಿಲ್ಲ, ಬಟ್ ಆ ಒಂದು ಧಾರಾವಾಹಿನಲ್ಲಿ ಇವ್ರು ಮಾಡಿದಂಥವ್ರು. ಆ್ಯಂಡ್ ಆ ಧಾರಾವಾಹಿ ಕೂಡ ಕ್ಲೋಸ್ ಆಯಿತು ಅಂತ ಅನ್ಸುತ್ತೆ. ಸೊ ಇವ್ರು ಬರೋವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ, ಬಿಕಾಸ್ ಇವ್ರ ಹೆಸರು ಪದೇ ಪದೇ ಕೇಳಿ ಬರ್ತಾ ಇದೆ. ಆ್ಯಂಡ್ ಗಗನ ಬರಿ ಅಂತ, ಅಗೇನ್ ಇವರು ಮಹಾನಟಿನಲ್ಲಿ ತುಂಬ ಹೆಸರು ಮಾಡಿದಂಥವ್ರು. ಸೊ ಇವರು ಬರೋವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ. ನನ್ನ ಪ್ರಕಾರ ಬರೋದೇ ಇಲ್ಲ ಅಂತ ಅನ್ಸುತ್ತೆ, ಬಿಕಾಸ್ ಇವ್ರದ್ದೊಂದು ಹೊಸದಾಗಿ ಒಂದು ಧಾರಾವಾಹಿ ಕೂಡ ಶುರುವಾಗಿದೆ, ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ಇರುವಂಥದ್ದು ಇವರು. ಸೊ ಇವ್ರು ಬರೋವಂಥದ್ದು ತುಂಬ ಅಂದರೆ ತುಂಬ ಕಮ್ಮಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ವರುಣ್ ಆರಾಧ್ಯ, ಅಗೇನ್ ಸೊ ಇವ್ರದ್ದು ಹೆಸರುಗಳು ಬಿಗ್ ಬಾಸ್ ಬಂದಾಗ ಪ್ರತಿ ಸರಿ ಕೂಡ ಕೇಳಿ ಬರ್ತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ 2 ಲಾಸ್ಟ್ ಸೀಸನ್ ನೋಡ್ತಾ ಇದ್ದರೆ ಇವ್ರದ್ದು ಬಿಗ್ ಬಾಸ್ ಬರುತ್ತೆ ಅನ್ನುವಾಗಲೇ ಕಾಂಟ್ರವರ್ಸಿಗಳು ಶುರುವಾಗುವಂಥದ್ದು. ಬಟ್ ಈ ಸರಿ ಯಾವುದೇ ಕಾಂಟ್ರವರ್ಸಿ ಆಗಿಲ್ಲ, ಮೇ ಬಿ ಅಪ್ರೋಚ್ ಆಗಿರಬೇಕೇನೋ, ಸೊ ಅದಕ್ಕೋಸ್ಕರನೇ ಅವರು ಒಪ್ಕೊಂಡಿರಬಹುದು, ಸೊ ಅದಕ್ಕೋಸ್ಕರ ಬರ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಪಾಯಲ್ ಚೆಂಗಪ್ಪ ಅಂತ, ಅಗೇನ್ ಶಾರ್ಟ್ ಫಿಲಮಲ್ಲಿ ತುಂಬ ಒಂದು ದೊಡ್ಡ ಹೆಸರಿದೆ. ಸೊ ಇವರು ತೆಲುಗು ರೀಸೆಂಟ್ ಒಂದು ವೆಬ್ ಸೀರೀಸಲ್ಲೂ ಅಥವಾ ಶಾರ್ಟ್ ಫಿಲಮಲ್ಲಿ ಕೂಡ ಆ್ಯಕ್ಟ್ ಮಾಡಿದರು. ಸೊ ಇವರಿಗೆ ಅಪ್ರೋಚ್ ಆದರೆ ಫ್ರೀ ಆಗಿದ್ದರೆ ಖಂಡಿತವಾಗ್ಲೂ ಬರ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಅರವಿಂದ್ ರತನ್ ಅಂತ, ಸೊ ಇವರು ಜ್ಯೋತಿಷಿ, ಸೊ ಇವರಿಗೆ ಮೇ ಬಿ ಚಾನ್ಸಸ್ ತುಂಬ ಇದೆ ಇವ್ರು ಬರುವಂಥದ್ದು, ಯಾಕಂದರೆ ಪ್ರತಿ ಟೈಮಲ್ಲೂ ಕೂಡ ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಸೊ ಮೇ ಬಿ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಮೇಘಾ ಶೆಟ್ಟಿ, ಸೊ ಅಗೇನ್ ಸಿನಿಮಾ ಆ್ಯಕ್ಟ್ರೆಸ್ಸು ಆ್ಯಂಡ್ ಧಾರಾವಾಹಿಗಳಲ್ಲಿ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥವ್ರು. ಇವ್ರಿಗೇನಾದರೂ ಅಪ್ರೋಚ್ ಆಗಿದ್ರೆ ಬರ್ತಾರಾ ಅನ್ನೋದು ಡೌಟ್ ನನಗೆ, ಯಾಕಂದರೆ ಈ ಥರದವರೆಲ್ಲ ಸ್ವಲ್ಪ ಬರುವಂಥ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಈ ಸರಿ ಏನಾದರೂ ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಇವ್ರು ಏನಾದರೂ ಬಂದರೆ ಖಂಡಿತವಾಗ್ಲೂ ಶೋಗೆ ಒಂದು ಒಳ್ಳೆಯ ರೀತಿಯಲ್ಲಿ ಜನಗಳ ಒಂದು ಪ್ರತಿಕ್ರಿಯೆ ಸಿಗ್ಬೋದು ಅಂತ ಅನಿಸುತ್ತೆ, ಬಿಕಾಸ್ ನೋಡೋವಂಥವ್ರು ತುಂಬ ಜನ ಇರ್ತಾರೆ. ಆ್ಯಂಡ್ ಶ್ವೇತಾ ಪ್ರಸಾದ್, ಅಗೇನ್ ಸೀರಿಯಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಆ್ಯಂಡ್ ಕೆಲವು ಸಿನಿಮಾಗಳಲ್ಲೂ ಕೂಡ ಮಾಡಿದ್ದಾರೆ. ಆ್ಯಂಡ್ ಇವರು ಕೂಡ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಅಂತಲೇ ಹೇಳ್ಬೋದು, ಲೇಡಿ ಕಂಟೆಸ್ಟೆಂಟ್ ಪ್ರಕಾರ ಮಾತಾಡೋಕೆ ಹೋದರೆ. ಆ್ಯಂಡ್ ಡಾಕ್ಟರ್ ಬ್ರೋ ಹೆಸರು ಕೇಳಿ ಬರ್ತಾ ಇದೆ, ಬಟ್ ಇವ್ರು ಬರುವಂಥದ್ದು ಸಿಕ್ಕಾಪಟ್ಟೆ ಕಮ್ಮಿ ಅಂತಲೇ ಹೇಳ್ತೀನಿ, ಬಿಕಾಸ್ ಆಲ್ರೆಡಿ ಇವ್ರಿಗೆ ನೇಮು ಇದೆ, ಆ್ಯಂಡ್ ಫೇಮು ಇದೆ, ದುಡ್ಡು ಇದೆ, ಎಲ್ಲನೂ ಇದೆ. ಸೊ ಇವ್ರು ಬರೋವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ, ಯಾಕಂದರೆ ಅವ್ರದ್ದೇ ಆದಂಥ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಗೋ ಪ್ರವಾಸ ಅಂತ ಒಂದು, ಆ್ಯಂಡ್ ಅವ್ರದ್ದು ಯೂಟ್ಯೂಬ್ ಇದೆ. ಸೊ ಅದಕ್ಕೆ ರಿಸರ್ಚ್ ಮಾಡಬೇಕು, ಅದರದ್ದೇ ಆದಂಥ ಒಂದು ಕೆಲಸಗಳಿರುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವ್ರು ಬರೋವಂಥದ್ದು ಕಮ್ಮಿ ಅಂತ ಹೇಳ್ತೀನಿ ಚಾನ್ಸಸ್. ಆ್ಯಂಡ್ ದಿವ್ಯಾ ವಸಂತ, ಸೊ ಕಾಂಟ್ರವರ್ಸಿಗಳಿಂದನೇ ಹೆಸರು ಮಾಡಿದಂಥವ್ರು, ಆ್ಯಂಡ್ ರಿಯಾಲಿಟಿ ಶೋಗಳು ಕೂಡ ಮಾಡಿದ್ದಾರೆ. ಸೊ ಇವ್ರಿಗೆ ಏನಾದರೂ ಅಪ್ರೋಚ್ ಆಗಿದ್ದರೆ ಇವ್ರು ಬರ್ತಾರೆ. ಓಕೆ. ಆ್ಯಂಡ್ ಸಮೀರ್ ಎಮ್ ಡಿ, ಅಗೇನ್ ಗೊತ್ತಿದೆ ಆಲ್ರೆಡಿ ಸಮೀರ್ ಎಮ್ ಡಿ ಬಗ್ಗೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ, ಬಟ್ ಇವ್ರು ಬರೋವಂಥದ್ದು ತುಂಬ ಕಮ್ಮಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಂಜನಾ ಬುರ್ಲಿ ಅಂತ, ಸೊ ಇವರಿಗೂ ಏನಾದರೂ ಬರ್ಬೋದು ಅಂತ ಅನಿಸುತ್ತೆ ಇನ್ ಕೇಸ್ ಅಪ್ರೋಚ್ ಆಗಿದ್ದರೆ, ಬಟ್ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಆ್ಯಂಡ್ ಸಾಗರ್ ಗೌಡ ಆ್ಯಂಡ್ ಸ್ವಾತಿ, ಸೊ ಇಬ್ಬರು ಕೂಡ ಸೀರಿಯಲ್ ಬ್ಯಾಕ್ಗ್ರೌಂಡಿಂದಾನೆ. ಸಾಗರ್ ಬಿಳಿಗೌಡ ಬಂದು ಸತ್ಯ ಸೀರಿಯಲ್ ಮಾಡಿದಂಥವ್ರು, ಆ್ಯಂಡ್ ಸ್ವಾತಿ ಅಂದರೆ ಇವರು ಸುಮಾರು ಸೀರಿಯಲ್ ಮಾಡಿದ್ದಾರೆ, ಸಿನಿಮಾಗಳು ಕೂಡ ಮಾಡಿದ್ದಾರೆ. ಸೊ ಇವರಿಬ್ಬರ ಹೆಸರು ತುಂಬ ಕೇಳಿ ಬರ್ತಾ ಇದೆ, ಸ್ವಾತಿ ಆ್ಯಂಡ್ ಸಾಗರ್ ಬಿಳಿಗೌಡ. ಸೊ ಇವರಿಬ್ಬರು ಬರ್ಬೋದು ಅಂತ ಅನಿಸುತ್ತೆ. ಓಕೆ. ಸೊ ಇಷ್ಟಿತ್ತು 18 ಜನಗಳ ಲಿಸ್ಟು, ಬಟ್ ಇದರಲ್ಲಿ ತುಂಬ ಹೆಸರು ಕೇಳಿ ಬರ್ತಿರುವಂಥದ್ದು ಒಂದು ಸ್ವಾತಿ, ಒಂದು ಸಾಗರ್ ಬಿಳಿಗೌಡ, ಆ್ಯಂಡ್ ವಿಜಯ್ ಸೂರ್ಯ ಅವ್ರದ್ದು ತುಂಬ ಹೆಸರು ಕೇಳಿ ಬರ್ತಾ ಇದೆ, ಆ್ಯಂಡ್ ಶ್ವೇತಾ ಪ್ರಸಾದ್ ಅವ್ರದ್ದು, ಸೊ ಆ್ಯಂಡ್ ಅರವಿಂದ್ ರತನ್. ಸೊ ಇವ್ರದ್ದು ಕೆಲವು ಹೆಸರುಗಳು ತುಂಬ ಅಂದರೆ ತುಂಬ ಕೇಳಿ ಬರ್ತಾ ಇದೆ. ಮೇ ಬಿ ಇವ್ರು ಬರೋವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ನಿಮ್ಮ ಒಂದು ಲಿಸ್ಟ್ ಏನಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಬಿಗ್ ಬಾಸ್ ಸೀಸನ್ 12ಕ್ಕೆ ಯಾವ ಕಂಟೆಸ್ಟೆಂಟು ನಿಮ್ಮ ಪ್ರಕಾರ ಬಂದರೆ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಗೆ ಇಷ್ಟ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇದೇ ರೀತಿಯ ವೀಡಿಯೋಸ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬಿಗ್ ಬಾಸ್ ಸೀಸನ್ 12 ಇನ್ನೇನು ಶುರು ಆಗುತ್ತೆ, ಆ್ಯಂಡ್ ಅದರ ಅಪ್ಡೇಟ್ಗಳು, ರಿವ್ಯೂಗಳು, ಪ್ರೋಮೋ, ಒಂದು ರಿಯಾಕ್ಷನ್ಗಳು, ಜೊತೆಗೆ ಎಪಿಸೋಡ್ ಒಂದು ರಿವ್ಯೂಗಳು ಇನ್ಸ್ಟೆಂಟಾಗಿ ಸಿಗಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದಕ್ಕೆ ಹೊಡೆದಲ್ಲಷ್ಟೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬೈ.